ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ 36,000 ದೇವಾಲಯಗಳಿದ್ದು ಈ ದೇವಾಲಯಗಳಿಗೆ ಸಂಬಂಧಿಸಿದ ಜಮೀನನ್ನ ಆಯಾ ದೇವಾಲಯಗಳ ಹೆಸರಿನಲ್ಲಿ ಪಹಣಿ ಮಾಡಲು ಕ್ರಮ ಕೈಗೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಮುಜರಾಯಿ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಅವರು ಈಗಾಗಲೇ 15,000 ಎಕರೆ ಜಮೀನನ್ನ ದೇವಾಲಯಗಳ ಹೆಸರಿಗೆ ಪಹಣಿ ಮೂಲಕ ದಾಖಲಿಸಲಾಗಿದೆ. ಎಲ್ಲಾ ದೇವಾಲಯಗಳ ಆಸ್ತಿಯನ್ನ ಇದೇ ರೀತಿ ಸಂರಕ್ಷಿಸುವ ಕಾರ್ಯ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಅಂತ ತಿಳಿಸಿದರು. ಇನ್ನು ಚಿಕ್ಕಮಗಳೂರಿನ ಜಾಗರ ಹೋಬಳಿ ಇನಾಮಂ ದತ್ತಾತ್ರೇಯ ಪೀಠದ ಆಸ್ತಿ ಕೂಡ ಒತ್ತುವರಿ ಸಂಬಂಧ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ತನಿಖೆ ಮಾಡಲಾಗುವುದು ಅಂತ ಕೂಡ ಭರವಸೆ ನೀಡಿದರು. ಹೆಸರು ಒಂದೇ ಪಾಣಿನಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ಸುಮಾರು 1.25 ವರ್ಷದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು DDLRಗೆ ಹೇಳಿ ಕನಿಷ್ಠ ತಿಂಗಳಿಗೆ ಇಷ್ಟು ನೀವು ಸರ್ವೆ ಮಾಡಲೇಬೇಕು ದೇವಸ್ಥಾನಕ್ಕೆ ಅಂತ ಆದೇಶ ಕೊಟ್ಟ ಮೇಲೆ ಈಗ ಸುಮಾರು 15,000 ಎಕರೆ ಅಷ್ಟು ಜಮೀನು ದೇವಸ್ಥಾನಗಳ ಹೆಸರಿಗೇನೆ ಪಹಣಿ ಕೊಡಿಸಿದೀವಿ, ಇಂಡೀಕರಣ ಆಗಿದೆ. ಉಳಿದಿರ್ತಕ್ಕಂಥದ್ದು ಕೂಡ ಇನ್ನೂ ಒಂದು ವರ್ಷ ಆಗ್ಬೋದು. ಎಲ್ಲ 34,000 ದೇವಸ್ಥಾನಗಳದ್ದು ಆಸ್ತಿ ಎಷ್ಟಿದೆ ಅಷ್ಟು ಕೂಡ ದೇವಸ್ಥಾನಗಳ ಹೆಸರುಗಳಿಗೆ ಸೇರಿಸುವಂತ ಕೆಲಸ, ಇಂಡೀಕರಣ ಮಾಡುವಂತ ಕೆಲಸ ಮಾಡ್ತೀನಿ. ಹೆಸರು ಒಂದೇ ಪಾಣಿನಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ಸುಮಾರು 1.25 ವರ್ಷದಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು DDLRಗೆ ಹೇಳಿ ಕನಿಷ್ಠ ತಿಂಗಳಿಗೆ ಇಷ್ಟು ನೀವು ಸರ್ವೆ ಮಾಡಲೇಬೇಕು ದೇವಸ್ಥಾನಕ್ಕೆ ಅಂತ ಆದೇಶ ಕೊಟ್ಟ ಮೇಲೆ ಈಗ ಸುಮಾರು 15,000 ಎಕರೆ ಅಷ್ಟು ಜಮೀನು ದೇವಸ್ಥಾನಗಳ ಹೆಸರಿಗೇನೆ ಪಹಣಿ ಕೊಡಿಸಿದೀವಿ, ಇಂಡೀಕರಣ ಆಗಿದೆ. ಉಳಿದಿರ್ತಕ್ಕಂಥದ್ದು ಕೂಡ ಇನ್ನೂ ಒಂದು ವರ್ಷ ಆಗ್ಬೋದು. ಎಲ್ಲ 34,000 ದೇವಸ್ಥಾನಗಳದ್ದು ಆಸ್ತಿ ಎಷ್ಟಿದೆ ಅಷ್ಟು ಕೂಡ ದೇವಸ್ಥಾನಗಳ ಹೆಸರುಗಳಿಗೆ ಸೇರಿಸುವಂತ ಕೆಲಸ, ಇಂಡೀಕರಣ ಮಾಡುವಂತ ಕೆಲಸ ಮಾಡ್ತೀನಿ. ಹೆಸರು ಒಂದೇ ಪಾಣಿ.